समाजवादी सर्वधर्म समभावना ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭಾರತ್. ಪ್ರಾಸ್ತಾವಿಕ ನುಡಿಗಳನ್ನು ಜಯಂತ್ಯೋತ್ಸವ ಅಂಗವಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ತಾಲೂಕಿನ ದಂಡಾಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ಅರ್ಕೇರಿ ಸಾಹೇಬ್ರೆ, ಅದೇ ರೀತಿಯಾಗಿ ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಸಾದಿಕ್ ಸುಬ್ಬಣ್ಣವರೇ, ಮತ್ತು ಅದೇ ರೀತಿಯಾಗಿ ಆಲ್ಮೇಲ ತಾಲೂಕಿನ ಪಂಚ ಗ್ಯಾರಂಟಿಯ ಅಧ್ಯಕ್ಷರಾದಂತ ಅಶೋಕ್ ಬೆಳೆಯಲಿಕ್ಕೆ ಕಾರಣ ಈ ಬೌದ್ಧ ಧರ್ಮ ಅಂತ ನಾವು ಹೇಳಬೇಕು. ಯಾಕಂದ್ರೆ ಇದರಲ್ಲಿ ಸರಳತೆ ಇದೆ, ಶ್ರಮಕ್ಕೆ ಗೌರವ ಇದೆ, ವ್ಯಕ್ತಿ ಗೌರವ ಇದೆ. ಹಾಗಾಗಿ ಈ ಬೌದ್ಧ ತತ್ವಗಳನ್ನು ಅನುಸರಿಸಿರ್ತಕ್ಕಂಥ ದೇಶಗಳು ಮುಂದೆ ಬಂದಿರತಕ್ಕಂಥದ್ದು ನೋಡ್ತೀವಿ ನಾವು. ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಏನು ಎಂಬತಕ್ಕಂಥದ್ದು ಇನ್ನು ನಮಗೆ ಚೆನ್ನಾಗಿ ಅರ್ಥ ಆಗಿಲ್ಲ, ಬೇರೆ ದೇಶದವರಿಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗಿರ್ತಕ್ಕಂಥದ್ದು ನೋಡ್ತೀವಿ ನಾವು. ಅಮೆರಿಕದ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಓದಿದ್ರಲ್ಲ ಅಂಬೇಡ್ಕರ್ ಅವರು, ಅವರ ಜ್ಞಾನದ ಒಂದು ಅವರ ಸಾಧನೆಯ ಸಂಕೇತವಾಗಿ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯೂ ಸಹಿತ ಸ್ಥಾಪನೆಯಾಗಿರ್ತಕ್ಕಂಥ. ಇವತ್ತು ವಿಶ್ವಸಂಸ್ಥೆಯಲ್ಲೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥದ್ದು ನಾವು ನೋಡ್ಬೇಕು. ಜಗತ್ತಿನ ಅನೇಕ ದೇಶಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನ ಇವತ್ತಿವೆ. ಇಂಗ್ಲೆಂಡ್, ಜಪಾನ್, ಹಂಗೇರಿ ಮುಂತಾದ ಕಡೆಗಳಲ್ಲಿ. ಬಹುಶಃ ಭಾರತದ ಅಂಬೇಡ್ಕರ್ ಬಿಟ್ರೆ ಬಹುಶಃ ಯಾವ ವ್ಯಕ್ತಿಯ ಪ್ರತಿಮೆಗಳು ಬೇರೆ ಬೇರೆ ದೇಶಗಳಲ್ಲಿ ಅಂಬೇಡ್ಕರ್ ಅಷ್ಟೇ ಇಲ್ಲ. ಯಾಕೆ?